ಸ್ವದೇಶಿ ಸಂಜೀವಿನಿ ಬಗ್ಗೆ ವಿಪಕ್ಷಗಳಿಗೆ ಇದ್ದ ಅನುಮಾನಗಳಿಗೆಲ್ಲ ಭಾರತ ಬಯೋಟೆಕ್ನ ಎಂಡಿಎ ಸ್ಪಷ್ಟ ಉತ್ತರವನ್ನ ಕೊಡೋ ಮೂಲಕ ಈ ಅನುಮಾನಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆ ಬಗ್ಗೆ ವಿಪಕ್ಷಗಳು ಅನುಮಾನವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಈಗ ಭಾರತ ಬಯೋಟೆಕ್ನ ಎಂಡಿ ಕೃಷ್ಣ ಎಲ್ಲ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಆತಂಕ ಬೇಡ, ಸ್ವದೇಶಿ ಸಂಜೀವಿನಿ ಸೇಫ್ ಆಗಿದೆ. ಕೋವ್ಯಾಕ್ಸಿನ್ ಪ್ರಯೋಗದ ಬಗ್ಗೆ ವಿಪಕ್ಷಗಳ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಭಾರತ ಬಯೋಟೆಕ್ ಎಂಡಿ ಮಾಡಿದ್ದು. ಕೋವ್ಯಾಕ್ಸಿನ್ ಬಗ್ಗೆ ಭಾರತದಲ್ಲಿ ಬಹಳಷ್ಟು ಅನುಮಾನಗಳಿದೆ. 12 ದೇಶಗಳಲ್ಲಿ ಕೋವ್ಯಾಕ್ಸಿನ್ ಟ್ರಯಲ್ ಅನ್ನ ಮಾಡಲಾಗಿದೆ. ಬ್ರಿಟನ್ ನಲ್ಲೂ ಕೂಡ ಕೋವ್ಯಾಕ್ಸಿನ್ ಟ್ರಯಲ್ ಗಳನ್ನ ಮಾಡಲಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕೋವ್ಯಾಕ್ಸಿನ್ ಲಸಿಕೆಯ ಬಗ್ಗೆ ಯಾರಲ್ಲಿಯೂ ಕೂಡ ಅನುಮಾನಗಳು ಬೇಡ, ಆತಂಕ ಬೇಡ, ಕೋವ್ಯಾಕ್ಸಿನ್ ಸುರಕ್ಷಿತವಾಗಿದೆ ಅನ್ನುವಂತಹ ವಿಚಾರವನ್ನ ಭಾರತ ಬಯೋಟೆಕ್ನ ಎಂಡಿ ಕೃಷ್ಣ ಎಲ್ಲ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳು ಇದು ವಿದೇಶಗಳಲ್ಲಿ ಟ್ರಯಲ್ಲೇ ಆಗಿಲ್ಲ, ಕೇವಲ ಭಾರತದಲ್ಲಿ ಮಾತ್ರ ಟ್ರಯಲ್ ಆಗಿದೆ, ಅದು ಕೂಡ ಪರಿಪೂರ್ಣ ಆಗಿಲ್ಲ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. India is not a copycat country. India can innovate. And we are the first conjugate vaccine we developed. And WHO said it's a breakthrough vaccine for typhoid control. It's very important because a lot of antibiotic resistance is happening globally. And this vaccine is a savior for that antibiotic resistance problem. And I think Gavi also said it's going to save a lot of children in typhoid fever. And we have done human challenge studies right in Oxford. Nothing new that. And we are doing a clinical trial in Pakistan. We are doing in Nepal. We are doing in Bangladesh. We are doing in Navi Mumbai in Bombay with the CDC and ICMR collaboration. We are doing with University of Liverpool and University of Maryland partnership, Malawi and Burkina Faso. The reason why I want to say that we are not a true Indian company. We are truly global company. We are doing a trial multi countries in the world that people should not accuse us. We don't know the clinical research experience. That's my point here. And I think Nature Medicine in 2018 said the treatment that made a headline in the globally 2018, our typhoid conjugate vaccine was mentioned. Probably this is the first vaccine mentioned in the Nature Medicine from the developing world. No, not a single product from Nature developing world has mentioned in the Nature Medicine on this one. And I think we published in a lot of journals. And Zika, we were the first one to file a global patent. Even US was not aware of the Zika virus. ಓಕೆ, ಈಗ ವಿಪಕ್ಷಗಳು ಇದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ವು. ಕೋವ್ಯಾಕ್ಸಿನ್ 3ನೇ ಹಂತದ ಪ್ರಯೋಗ ಇನ್ನೂ ಕೂಡ ಪರಿಪೂರ್ಣ ಆಗಿಲ್ಲ, ಕೂಡ ವಿದೇಶಗಳಲ್ಲೂ ಕೂಡ ಇದರ ಟ್ರಯಲ್ ಅನ್ನ ಮಾಡ್ಕೊಂಡಿಲ್ಲ ಅನ್ನುವಂಥ ಎಲ್ಲ ಆರೋಪ ಮಾಡ್ತಾ ಇದ್ರು. ಆದರೆ ಈಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಭಾರತ್ ಬಯೋಟೆಕ್ನ ಎಂಡಿ. ಒಟ್ಟು 12 ದೇಶಗಳಲ್ಲಿ ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡಲಾಗಿದೆ. ನೇಪಾಳ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದಂತೆ ಒಟ್ಟು 12 ದೇಶಗಳ ಮೇಲೆ ಈಗಾಗಲೇ ಪ್ರಯೋಗವನ್ನ ಮಾಡಿಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕವಾಗಿಯೇ ಈ ಒಂದು ಸಂಶೋಧನೆಯನ್ನ ಯಶಸ್ವಿಯಾಗಿ ಪೂರೈಸಿಕೊಂಡಿರೋದು. ಜೊತೆಗೆ ಇದನ್ನ ಹಂತ ಹಂತವಾಗಿ ಯಾವ ರೀತಿಯಾಗಿ ಪ್ರಯೋಗ ಮಾಡಬೇಕು, ಇದು ನೇಚರ್ಗೆ ಒಗ್ಗಿಕೊಳ್ಳೋ ರೀತಿಯಲ್ಲಿಯೂ ಕೂಡ ಸಫಲವಾಗಬೇಕು, ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಸಾಗಿವೆ ಅಂತ ಹೇಳಿದ್ದಾರೆ. ಆಮೇಲೆ ಇದು ಬರೀ ಇಂಡಿಯನ್ ಕಂಪನಿ ಅನ್ನೋದನ್ನ ನೀವು ಗಮನಿಸಬೇಡಿ. ಭಾರತ ಬಯೋಟೆಕ್ ಒಂದು ಗ್ಲೋಬಲ್ ಕಂಪನಿ. ಅದರ ಆ ಒಂದು ಉದ್ದೇಶವನ್ನ ಇಟ್ಕೊಂಡೇ ನಾವು ಈ ಒಂದು ಕೋವ್ಯಾಕ್ಸಿನ್ ಲಸಿಕೆಯನ್ನ ಬಹಳ ಶ್ರಮ ಪಟ್ಟು ಯಶಸ್ವಿಯಾಗಿ ಹೊರತಂದಿದ್ದೀವಿ. ಈ ಹೊತ್ತಿನಲ್ಲಿ ರಾಜಕೀಯ ಮಾಡೋದು ಸೂಕ್ತವಲ್ಲ ಅನ್ನೋದನ್ನ ಕೃಷ್ಣ ಎಲ್ಲ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೋವ್ಯಾಕ್ಸಿನ್ ಬಳಕೆಯ ವಿಚಾರವಾಗಿ ಈಗ ಬಹಳಷ್ಟು ಆರೋಪಗಳು ಎದ್ದೇಳಿವೆ, ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಪಕ್ಷಗಳು. ಇದು ಬಿಜೆಪಿಯ ವ್ಯಾಕ್ಸಿನ್ ಅನ್ನುವಂಥದ್ದನ್ನು ಕೂಡ ಹಲವರು ಪೋಟ್ರೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಇದು ಕೋವ್ಯಾಕ್ಸಿನ್ ಎಲ್ಲರಿಗೂ ಸಲ್ಲುವಂತಹ ನಿಟ್ಟಿನಲ್ಲಿ ನಾವು ನಮ್ಮ ಸಂಶೋಧಕರು ಪರಿಶ್ರಮವನ್ನ ಹಾಕೋ ಮೂಲಕವಾಗಿ ಇದನ್ನ ಹೊರಕ್ಕೆ ತಂದಿದ್ದೀವಿ. ಇದೊಂದು ಗ್ಲೋಬಲ್ ಕಂಪನಿ, ಇಂಡಿಯನ್ ಕಂಪನಿ ಅಂತ ಭಾವಿಸಬೇಡಿ. ಇದು ಒಟ್ಟು 12 ದೇಶಗಳ ಮೇಲೆ ಪ್ರಯೋಗಕ್ಕೆ ಒಳಪಟ್ಟಿದೆ. ಅಲ್ಲೆಲ್ಲವೂ ಕೂಡ ಒಂದು ಯಶಸ್ವಿಯನ್ನ ಕಂಡ ನಂತರದಲ್ಲೇ ಇದಕ್ಕೆ ಅನುಮತಿಯನ್ನ DCGI ಕೊಟ್ಟಿರೋದು. ಈ ಹೊತ್ತಿನಲ್ಲಿ ಇದನ್ನ ಬ್ರ್ಯಾಂಡ್ ಮಾಡಲಿಕ್ಕೆ ಹೋಗಬೇಡಿ, ರಾಜಕೀಯವನ್ನ ಮಾಡಲಿಕ್ಕೆ ಹೋಗಬೇಡಿ ಅಂತ ಕೋವ್ಯಾಕ್ಸಿನ್ ಲಸಿಕೆಯ ಬಗ್ಗೆ ಎದ್ದಿರ್ತಕ್ಕಂಥ ಎಲ್ಲ ಆರೋಪಗಳಿಗೆ, ಅನುಮಾನಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. Problem and so many healthcare workers are dying. We are not recognizing that. And so many people innocent people are dying.
when a vaccine emergency license is allowed in India after phase 2 if it is a proven platform technology. So I want to tell you, Koshi, very simple. Chimpanzee adeno mRNA has not proven efficacy all this time. So they have to do the efficacy trial because the new vector, new mRNA technology. So they have to do the efficacy trial. Ours is a proven platform. But again, I'm not denying that we don't want to do efficacy trial. It is undergoing. We'll have data in February. But when I have a Gazette notification, 2019, it gives me a right to get emergency license after, if it is a proven platform technology, good immunization, immunology, and good safety profile, good, good animal challenging studies. If I have 4 or 5 data points, when I'm eligible, why not? I'm asking the same question to you. Why is my other Indian company has got only 100 people immunogenicity data, only 1,000 people safety data? They can get emergency license. Why not me? ತುರ್ತು ಬಳಕೆಗೆ ಅನುಮತಿ ಸಿಕ್ತು ಅನ್ನೋ ವಿಚಾರವನ್ನ ಪ್ರಶ್ನೆ ಮಾಡೋದು ಸೂಕ್ತವಲ್ಲ. ನಮ್ಮ ಕಂಪನಿ ಯಾಕೆ ತುರ್ತು ಬಳಕೆಗೆ ಲೈಸೆನ್ಸ್ ಅನ್ನ ಪಡೆದುಕೊಳ್ಬಾರ್ದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೃಷ್ಣ ಎಲ್ಲ ಅವರು ಎತ್ತಿದ್ದಾರೆ. 2ನೇ ಹಂತದ ಒಂದು ಪ್ರಯೋಗ ಏನ್ ನಡೀತು ಅದು ಕಂಪ್ಲೀಟ್ ಆಗಿ ಯಶಸ್ವಿಯಾದ ಬೆನ್ನಲ್ಲೇ ನಾವು ಇದಕ್ಕೆ ತುರ್ತು ಬಳಕೆಗೆ ಅನುಮತಿಯನ್ನ ಕೋರಿದ್ದು. ನಾವು ವಿನಾಕಾರಣ ತುರ್ತು ಬಳಕೆಗೆ ಅನುಮತಿಯನ್ನ ಕೋರಲಿಲ್ಲ. ಎಲ್ಲಾ ರೀತಿಯ ಎಫರ್ಟ್ಸ್ ಅನ್ನ ಹಾಕಿದ್ದೀವಿ. ಎಷ್ಟೆಲ್ಲ ಸಾವು ನೋವುಗಳಾಗ್ತಾ ಇದೆ. ಹೆಲ್ತ್ ವರ್ಕರ್ಸ್ ಎಷ್ಟು ಜನ ಈಗಾಗಲೇ ಕೋವಿಡ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಇದನ್ನ ಹೋಗ್ಲಾಡಿಸೋದಕ್ಕೆ ಒಂದು ತುರ್ತು ಲಸಿಕೆಯನ್ನ ನಾವು ಮಾಡಬೇಕು ಅನ್ನುವಂತಹ ಚಾಲೆಂಜ್ ಅನ್ನ ತೆಗೆದುಕೊಂಡು ಈಗ ಈ ಹೊತ್ತಿನಲ್ಲಿ ಅನುಮತಿಯನ್ನ ಪಡೆದುಕೊಂಡಿದ್ದೆ ತಪ್ಪ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಈ ಕೋವ್ಯಾಕ್ಸಿನ್ ವಿಚಾರವಾಗಿ ಎದ್ದಂತಹ ಎಲ್ಲ ಅನುಮಾನಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಕೃಷ್ಣ ಎಲ್ಲ ಅವರು ಮಾಡಿದ್ದಾರೆ. ಮತ್ತು ಇದೊಂದು ಇಂಡಿಯನ್ ಕಂಪನಿ ಅಂತ ಯಾಕೆ ಭಾವಿಸ್ತೀರಿ? ಇದೊಂದು ಗ್ಲೋಬಲ್ ಕಂಪನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಖಂಡಿತವಾಗ್ಲೂ ದಿವ್ಯಾ, ನಿನ್ನೆ ಡಿಸಿಜಿಐ ಏನು ಕೋವ್ಯಾಕ್ಸಿನ್ ಲಸಿಕೆಗೆ ತುರ್ತು ಬಳಕೆಗೆ ಅನುಮತಿ ಕೊಡ್ತಿದ್ದಂತೆ ಇದೊಂದು ಹೊಸ ಚರ್ಚೆ ಶುರುವಾಗಿತ್ತು. ಯಾಕಂದ್ರೆ 3ನೇ ಹಂತದ ಪರೀಕ್ಷೆಗಳು ಮುಗಿಯೋಕ್ಕಿಂತ ಮುಂಚೆನೆ ಈ ಒಂದು ತುರ್ತು ಬಳಕೆಗೆ ಅವಕಾಶ ಕೊಟ್ಟಿರುವಂತದ್ದು ಎಷ್ಟು ಸರಿ, ಮತ್ತೆ ಈ ಒಂದು ವ್ಯಾಕ್ಸಿನ್ ಎಷ್ಟು ಏನು ಸುರಕ್ಷಿತವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಇದು ಒಂದು ಹೊಸ ವಿವಾದವನ್ನ ಕೂಡ ಹುಟ್ಟು ಹಾಕಿತ್ತು. ಸಾಕಷ್ಟು ರಾಜಕಾರಣಿಗಳು ಕೂಡ ಈ ಒಂದು ವಿಚಾರವನ್ನ ಇಟ್ಕೊಂಡು ಏನು ಮೋದಿ ಸರ್ಕಾರವನ್ನ ಕೂಡ ತೀವ್ರ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಈ ಎಲ್ಲಾ ಗೊಂದಲಗಳಿಗೂ ಕೂಡ ಸ್ಪಷ್ಟೀಕರಣವನ್ನ ನೀಡುವಂತ ಪ್ರಯತ್ನವನ್ನ ಭಾರತ್ ಬಯೋಟೆಕ್ ಸಂಸ್ಥೆ ಮಾಡಿರುವಂತದ್ದು. ಇವತ್ತು ಆ ಭಾರತ್ ಬಯೋಟೆಕ್ ಸಂಸ್ಥೆಯ MD ಆಗಿರುವಂತ ಕೃಷ್ಣ ಎಲ್ಲ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ತಾವು ಏನು ಅಭಿವೃದ್ಧಿ ಪಡಿಸಿರುವಂತಹ ಕೋವ್ಯಾಕ್ಸಿನ್ ಲಸಿಕೆ ಏನಿದೆ ಇದು ಎಷ್ಟು ಸುರಕ್ಷಿತವಾಗಿದೆ ಮತ್ತೆ ಯಾವ ರೀತಿಯಾದಂತಹ ಟ್ರಯಲ್ ಗಳು ಕೂಡ ನಡೀತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟರು. ಕೃಷ್ಣ ಎಲ್ಲ ಅವರು ಹೇಳುವ ಪ್ರಕಾರ ಈಗಾಗಲೇ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ 12 ದೇಶಗಳಲ್ಲಿ, ಅಂದ್ರೆ ಅದು ಬ್ರಿಟನ್ ಆಗಿರ್ಬೋದು, ಪಾಕಿಸ್ತಾನ, ನೇಪಾಳ, ಮಲೇಷಿಯಾ, ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಒಟ್ಟು 12 ದೇಶಗಳಲ್ಲಿ ಈ ಒಂದು ಲಸಿಕೆಯನ್ನ ಟ್ರಯಲ್ ನಡೆಸಲಾಗ್ತಾ ಇದೆ. ಜೊತೆಗೆ 3ನೇ ಹಂತದ ಕೂಡ ಪ್ರಯೋಗ ನಡೀತಾ ಇದೆ. ಇಷ್ಟು ಮಾತ್ರ ಅಲ್ಲದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ 123 ದೇಶಗಳ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತಿದೀವಿ. ಕೇವಲ ಏನು ಭಾರತ್ ಬಯೋಟೆಕ್ ಅನ್ನುವಂಥದ್ದು ಒಂದು ಭಾರತದ ಸಂಸ್ಥೆ ಅಲ್ಲ, ಇದೊಂದು ಗ್ಲೋಬಲ್ ಸಂಸ್ಥೆ. ಈಗಾಗಲೇ 16 ವ್ಯಾಕ್ಸಿನ್ ಗಳನ್ನ ಕೂಡ ನಾವು ಉತ್ಪಾದನೆ ಮಾಡಿ ಅಭಿವೃದ್ಧಿ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೀವಿ. ಈ ಒಂದು ಸೆಕ್ಟರ್ ಅಲ್ಲಿ ನಮ್ಗೆ ಸಾಕಷ್ಟು ಅನುಭವ ಇರುವಂತಹ ಹಿನ್ನೆಲೆಯಲ್ಲೇ ನಮ್ಗೆ ತುರ್ತು ಬಳಕೆಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಅಂತ ಅವರು ಹೇಳಿರುವಂತದ್ದು. ಬಹಳ ಪ್ರಮುಖವಾಗಿ ಮತ್ತೊಂದು ಅಂಶವನ್ನ ಅವರು ಉಲ್ಲೇಖಿಸಿರುವಂತದ್ದು, ಎಬೋಲಾ ವೈರಸ್ಗೂ ಕೂಡ ಏನು 3ನೇ ಪ್ರಯೋಗ ಆಗೋಕ್ಕಿಂತ ಮುಂಚೆನೆ ಬೇರೆ ಬೇರೆ ದೇಶಗಳಲ್ಲಿ ಅನುಮತಿಯನ್ನ ಕೊಡಲಾಗಿತ್ತು. ಜೊತೆಗೆ ಕೊರೋನಾ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟಂತೆ ಜಾನ್ಸನ್ ಅಂಡ್ ಜಾನ್ಸನ್ ಅನ್ನೋ ಕಂಪನಿಗೆ 83 ಜನರ ಮೇಲೆ ನಡೆಸಿದಂತ ಪ್ರಯೋಗವನ್ನ ಆಧಾರವಾಗಿ ಇಟ್ಕೊಂಡೇ ಪ್ರಯೋಗ ಏನು ಒಂದು ತುರ್ತು ಬಳಕೆಗೆ ಅನುಮತಿಯನ್ನ ಕೊಟ್ಟಿತ್ತು. ಹೀಗಾಗಿ ಈ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ಕೋವ್ಯಾಕ್ಸಿನ್ ಲಸಿಕೆ ಬಹಳಷ್ಟು ಮುಂದಿದೆ. ಈಗಾಗಲೇ 3ನೇ ಹಂತದ ಪ್ರಯೋಗಗಳನ್ನ ಕೂಡ ನಡೆಸ್ತಾ ಇದೆ. ಜೊತೆಗೆ ಇದರ ಕ್ಲಿನಿಕಲ್ ಟ್ರಯಲ್ ವರದಿಗಳನ್ನ ಕೂಡ ಬಹಳಷ್ಟು ಜರ್ನಲ್ ಗಳಲ್ಲಿ ಪ್ರಕಟ ಮಾಡಲಾಗಿದೆ. ಹೀಗಾಗಿ ಈ ಒಂದು ವ್ಯಾಕ್ಸಿನ್ ಸುರಕ್ಷಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಪಡೆದುಕೊಳ್ಳಲಾಗಿದೆ. ಇದರ ಮೇಲೆ ಯಾವುದೇ ರೀತಿಯಾದಂತಹ ರಾಜಕೀಯ ಚರ್ಚೆಗಳನ್ನ ಮಾಡೋದು ಬೇಡ ಅನ್ನೋ ಒಂದು ಮನವಿಯನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಕೋವ್ಯಾಕ್ಸಿನ್ ಲಸಿಕೆ ಬಗ್ಗೆ ರಾಜಕೀಯ ಗಾಳಿ ಎದ್ದಿರೋ ವಿಚಾರಕ್ಕೆ ಈಗ ಭಾರತ್ ಬಯೋಟೆಕ್ನ MD ಒಂದು ಸ್ಪಷ್ಟ ಉತ್ತರವನ್ನ ಕೊಡ್ತಾ ಇದನ್ನ ರಾಜಕೀಯ ಮಾಡಬೇಡಿ,
ಒಂದು ದೇಶೀಯ ಲಸಿಕೆ ಸಿದ್ಧವಾಗ್ತಾ ಇದೆ ಅಂದಾಗ ಹೆಮ್ಮೆ ಪಡುವಂತಹ ವಿಚಾರ ಇದು. ಹಲವಾರು ಮಂದಿಯ ಸಾವು ನೋವನ್ನ ತಡೆಗಟ್ಟುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಈ ಹೊತ್ತಲ್ಲಿ ಇದರ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸೋದ್ರ ಬದಲಾಗಿ ಅದಕ್ಕೆ ಬೇಕಾದಂತಹ ಸ್ಪಷ್ಟೀಕರಣ ಏನು, ಅದರ ಉತ್ತರವನ್ನ ನಾವಿವಾಗ ಕೊಡ್ತಾ ಇದ್ದೀವಿ, ತೆಗೆದುಕೊಳ್ಳಿ ಅಂತ. ಇದು ಯಾವ ಹಂತದಲ್ಲಿ ಎಲ್ಲೆಲ್ಲಿ ಪ್ರಯೋಗಗಳನ್ನ ನಡೆಸಲಾಗಿದೆ, ಅದರ ಯಶಸ್ವಿ ಏನು, ಈ ಹಿಂದಿನ ಲಸಿಕೆಗಳ ಪ್ರಯೋಗ ಯಾವ ಸ್ಟೇಜ್ನಲ್ಲೇ ಅನುಮತಿ ಸಿಕ್ಕಿತ್ತು, ಇದೆಲ್ಲದರ ವಿವರಣೆಯನ್ನ ಇವತ್ತು ಕೊಟ್ಟಿದ್ದಾರೆ.